ನಮಸ್ತೆ, ವೆರಿ ಗುಡ್ ಮಾರ್ನಿಂಗ್. ಭಾರತ ಡೈಲಿಯಿಂದ ಶಾರ್ಟ್ ಎರಡು ರೆಡ್ ಲೈನ್ ಇದೆಯಲ್ಲ, ಸಪೋರ್ಟ್ ಝೋನ್ ಇದು. ಇದು ರೆಸಿಸ್ಟೆನ್ಸ್, ಇದು ಸಪೋರ್ಟ್. ಇದು ನೆನ್ನೆ ಬೀಳ್ತಾ ಸಪೋರ್ಟ್ನ ಬ್ರೇಕ್ ಮಾಡ್ಕೊಂಡು ಬಿದ್ದಿದೆ. ಸೊ ಈ ಲೆವೆಲ್ ಕೂಡ ರೇಂಜ್ ಬೌಂಡ್, ಈ ರೆಸಿಸ್ಟೆನ್ಸ್ ಆಗುತ್ತೆ. ನೆನ್ನೆ ಇಂಪಾರ್ಟೆಂಟ್ ಕ್ಯಾಂಡಲ್ ದಿಸ್ ಒನ್, ಈ ಮತ್ತೆ ಎಲ್ಲೋ ಪ್ರೈಸ್ ಇಲ್ಲಿಂದ ರೆಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ. ಭಾರತೀಯ ಏರ್ಟೆಲ್ ಬಂದ್ರೆ ಈ ಸಪೋರ್ಟ್ನ ಬ್ರೇಕ್ ಮಾಡೋ ಚಾನ್ಸಸ್ ಕೂಡ ಇವತ್ತು ಇದೆ. ಈ ಲೆವೆಲಿಂದ ಸ್ಟಾರ್ಟ್ ಮಾಡ್ಬೋದು, ನೋಡೋಣ. ಓಕೆ, ನಮಸ್ತೆ. ಭಾರತದಲ್ಲಿ ಈ ಲೆವೆಲಿಂದ ಸ್ಟಾರ್ಟ್ ಆಗಬೇಕು. ಇದು ಎಂಟ್ರಿ, ಸ್ಟಾಪ್ ಲಾಸ್, ಇವೆಲ್ಲ ಇದು ಮತ್ತೆ ರೆಡ್ ಇದೆಯಲ್ಲ, ಇದು ರೆಸಿಸ್ಟೆನ್ಸ್, ಇದು ಸಪೋರ್ಟ್. ಮಾರ್ಕೆಟ್ ಮೇಲೆ ಹೋಗಲ್ಲ, ಕೆಳಗೆ ಬೀಳ್ಬೇಕು. ಬಿಕಾಸ್ ಎನ್ನೆ ಬೀಳ್ತಾ ಸಪೋರ್ಟ್ನ ಬ್ರೇಕ್ ಮಾಡ್ಕೊಂಡು ಬಿದ್ದಿದೆ. ಇದೊಂದು ಲೆವೆಲ್ ಕೂಡ ಕರೆಕ್ಟ್ ಎಕ್ಸಾಕ್ಟ್ ಆ ಲೆವೆಲ್ನ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ. ನೆನ್ನೆ ಇಂಪಾರ್ಟೆಂಟ್ ಕ್ಯಾಂಡಲ್ ದಿಸ್ ಒನ್, ಓಕೆನಾ. ಪ್ರೈಸ್ ಕೆಳಗಡೆನೆ ಓಪನ್ ಆಗಿದೆ, ರೇಂಜ್ ಬೌಂಡ್ ಓಪನ್ ಆಗಿ ರೆಸಿಸ್ಟೆನ್ಸ್ ಫಾರ್ಮ್ ಆಗಿದೆ. ಈ ಲೆವೆಲ್ ಕೆಳಗಡೆ ಕ್ಲೋಸ್ ಕೊಟ್ಟಿದೆ. ಸೊ ಇಲ್ಲಿ ವಾಲ್ಯೂಮ್ ರೈಸ್ ಆದ್ರೆ ಬಿತ್ತು ಅಂತ. ನಿಫ್ಟಿನ ಮೇಲೆ ಹೋಗಲ್ಲ, ನೋಡ್ಬೇಕು. ರಿಲಯನ್ಸ್ ಎಲ್ಲ ಬೀಳ್ಬೇಕು. ಹೀರೋ ಮೋಟಾರ್ ಕಾಪ್, ಎಸ್ ಎಲ್ ಟೆಕ್ ಈ ಝೋನ್ ಇಂದ ಎಂಟ್ರಿ, ಬಿಕಾಸ್ ಕಾಸ್ಟ್ಲಿ ಇದೆ ಸ್ಟಾಕ್. ಓಕೆನಾ, ಬೀಳಲೇಬೇಕು. ಎಕ್ಸಾಕ್ಟ್ ಈ ಲೆವೆಲ್ನೇ ಎಂಟ್ರಿ ಮಾಡಿದ್ದೀನಿ. ಈ ಲೆವೆಲಿಂದ ಎಂಟ್ರಿ ಮಾಡಿದ್ದೀನಿ. ಲೋ ಇದೀರಾ, ಈ ಲೋ ಇಂದ ಎಂಟ್ರಿ ಮಾಡಿದ್ದೀನಿ. ನಿಫ್ಟಿ ಬೀಳುತ್ತೆ ಝೋನ್ ಎಕ್ಸಾಕ್ಟ್. ಹೀರೋ ಮೋಟಾರ್ ಕಾಪ್ ಬೀಳ್ಬೇಕು. ಭಾರತೀಯ ಏರ್ಟೆಲ್ ಎಕ್ಸಾಕ್ಟ್ ಈ ಝೋನ್. ಎಸ್ ಎಲ್ ಟೆಕ್ ಯಾಕೆ ಅಂದ್ರೆ ಇದು ಕಾಸ್ಟ್ಲಿ ಇದೆ. ಲೈಫ್ ಟೈಮ್ ಐ, ಅದೊಂದು ಲೈಫ್ ಟೈಮ್ ಐ ಝೋನ್ ಅಲ್ಲೇ ಇದೆ. ವೀಕ್ಲಿ ರೇಂಜ್ ಅಲ್ಲಿ ಎಸ್ ಎಲ್ ಟೆಕ್ ವೀಕ್ಲಿ ಇದ್ರೂ ಕಾಸ್ಟ್ಲಿ ಇದೆ, ಕಾಸ್ಟ್ಲಿ ಸ್ಟಾಕ್. ಇದು ವೀಕ್ ಒನ್ ಮೇಲ್ಗಡೆ ಟ್ರೇಡ್ ಆಗ್ತಿದೆ. ಅದು ಎಸ್ ಎಲ್ ಟೆಕ್. ನಿಫ್ಟಿ 80 ನೋಡೋಣ ಬನ್ನಿ. ಇದು ವೀಕ್ ಒನ್, ನಿಫ್ಟಿ 80 ನೋಡಿ. ವೀಕ್ ಒನ್ ರೇಂಜ್ ಒಳಗಡೆ ಟ್ರೇಡ್ ಆಗ್ತಿದೆ. ನಿಫ್ಟಿ ನಿಮಗೆ ತುಂಬಾ ಲೆವೆಲ್ ಹಾಕಿದ್ದೀನಿ, ಕನ್ಫ್ಯೂಸ್ ಆಗ್ಬೋದು. ತೆಗಿತೀನಿ. ನಿಫ್ಟಿ ವೀಕ್ ಒನ್ ಇದು ರೇಂಜ್ ಒಳಗಡೆ ಟ್ರೇಡ್ ಆಗ್ತಿದೆ. ಎಸ್ ಎಲ್ ಟೆಕ್ ಮೇಗ ಟ್ರೇಡ್ ಆಗ್ತಿದೆ. ಸೊ ರೇಂಜ್ ಒಳಗಡೆ ಬರಬೇಕು. ಸೊ ದಿಸ್ ಇಸ್ ಅ ಫಂಡ. ನಾನು ಎಸ್ ಎಲ್ ಟೆಕ್ ಸ್ಟಾಕ್ ನ ಪಿಕ್ ಮಾಡಕ್ಕೆ ದಿಸ್ ಇಸ್ ರೀಸನ್. ಸಿ, ಬ್ಯೂಟಿಫುಲ್ ಫಾಲ್ ಆಗುತ್ತೆ ಇವತ್ತು. ಟಾರ್ಗೆಟ್ ಲೋನ್ ಅಂತೂ ಬ್ರೇಕ್ ಮಾಡಬೇಕು. ಲೋ ಸ್ಟ್ರಕ್ಚರ್ 1929.90 ಟಾರ್ಗೆಟ್. ಬ್ರೇಕ್ ಇನ್ ಸೆಟ್ ಸೆಲ್ ಇವತ್ತು ಮಾರ್ಕೆಟ್. ಈಗ ಬ್ರೇಕ್ ಇನ್ ಸೆಟ್ ಸೆಲ್ ಅಂತೀನಿ. ನಾನು ಎಸ್ ಎಲ್ ಟೆಕ್ ಶಾರ್ಟ್ ಮಾಡಿದ್ದೀನಿ, ಕರೆಕ್ಟ್ ಎಕ್ಸಾಕ್ಟ್ ಈ ಲೆವೆಲ್ ಕ್ಲೋಸ್ ಕೊಡ್ತು. ಈ ಲೆವೆಲ್ ಎಂಟ್ರಿ, ಸೂಪರ್ ಎಂಟ್ರಿ. ಭಾರತೀಯ ಏರ್ಟೆಲ್ ಕೂಡ ಶಾರ್ಟ್ ಮಾಡಿದ್ದೀನಿ ಈ ಲೆವೆಲ್. ನೋಡೋಣ, ಟಾರ್ಗೆಟ್ ಅಂತೂ ರೀಚ್ ಆಗ್ಬೇಕು, ಮಾರ್ಕೆಟ್ ಶಾರ್ಟ್ ಆಗಬೇಕು. ಸೂಪರ್ ಬ್ಯೂಟಿಫುಲ್ ಫಾಲ್ ನೋಡಿ. ಎಸ್ ಎಲ್ ಟೆಕ್ ಇವತ್ತು ತುಂಬಾ ದೊಡ್ಡ ಫಾಲ್ ಇದೆ. ಫಾಲ್ ಇರುತ್ತೆ. ಪ್ರೈಸ್ ಇವತ್ತು ಇವಾಗ ಬಂದೇ ಬರುತ್ತೆ. ಭಾರತೀಯ ಏರ್ಟೆಲ್ ಕೂಡ ಶಾರ್ಟ್ ಆಗಿದೆ. ನಿಫ್ಟಿ ನಿಫ್ಟಿ ಈ ಲೆವೆಲ್ ಇಂದ ರಿಜೆಕ್ಷನ್ ಆಗ್ತಿರೋದು. ಯಾವ ಲೆವೆಲ್ ಅಂತ ಇಲ್ಲೋ, ಎಕ್ಸಾಕ್ಟ್ ಈ ಲೋ ಇಂದಾನೆ ರಿಜೆಕ್ಷನ್ ಸ್ಟಾರ್ಟ್. ಸೀದಾ ಬ್ರೇಕ್ ಇನ್ ಸೆಟ್ ಸೆಲ್, ಇಂದ ಬಂದು ಮೇಲಿಂದ ರಿಜೆಕ್ಷನ್ ಆಗುತ್ತೆ. ನಮ್ದು ಮೇನ್ ಇದ್ದಿದ್ದು ಇವತ್ತು ಎಸ್ ಎಲ್ ಟೆಕ್. ಎಸ್ ಎಲ್ ಟೆಕ್ ಹೈಯರ್ ಆಗಿದೆ, ಬಟ್ ಹೈ ವಾಲ್ಟಲ್ಲೂ ಆಗ್ಬೋದು. ವೆಯ್ಟ್ ಮಾಡೋಣ, ವಾಲ್ಯೂಮ್ ಬ್ರೇಕ್ ಔಟ್ ಆಗಿದೆ. ಓಕೆನಾ, ದೊಡ್ಡ ಮೂಮೆಂಟ್ ಇದೆ ಇವತ್ತು, ವೆಯ್ಟ್ ಮಾಡೋಣ. ನಿಫ್ಟಿ 80 ಹೈಯರ್ ಏನ್ ಮಾಡಿದ್ಯಾ? ಇಲ್ಲ. ಫಂಡ
ಏನೋ ಮಾಡೋ ಟಾಪು ಕೂಡ ಬೀಳಬೇಕು ಇಲ್ಲಿಂದ. ಭಾರತಿ ಏರ್ಟೆಲ್ ಸಪೋರ್ಟ್ ಝೋನ್ ಅಲ್ಲಿ ಇತ್ತು. ಸಪೋರ್ಟ್ ಇಸ್ ಮೇಲ್ ರೆಸಿಸ್ಟೆನ್ಸ್. ಸೊ ರೇಂಜ್ ಬಾಂಡಲ್ ಇದೆ. ನೋಡೋಣ ಇವತ್ತು ಸಪೋರ್ಟ್ನ ಬ್ರೇಕ್ ಮಾಡೋ ಚಾನ್ಸಸ್ ಇರುತ್ತೆ. ನಿಫ್ಟಿ ಮಾರ್ಕೆಟ್ ಕ್ರಾಶ್ ಆಗುತ್ತೆ. ಈ ಲೋನ ಬ್ರೇಕ್ ಮಾಡಿದ್ರಂತೂ ಖಂಡಿತವಾಗ್ಲು 22,500 400 ಸಮಥಿಂಗ್ ಇನ್ನು 1,000 ಪಾಯಿಂಟ್ ಮೂವ್ಮೆಂಟ್ ಇದೆ ಈ ಲೋನ ಬ್ರೇಕ್ ಮಾಡಿದ್ರೆ. ಸ್ವಲ್ಪ ಈ ಲೆವೆಲ್ನ ಬ್ರೇಕ್ ಮಾಡುತ್ತೆ. ಎಸ್ ಎಲ್ ಟೆಕ್ ಕೂಡ ಅಷ್ಟೇ. ಏರ್ಟೆಲ್ ಓಕೆ, ಆಮೇಲೆ ಸಿಗೋ. ಭಾರತ್ ಏರ್ಟೆಲ್ ಟಾರ್ಗೆಟ್ ರೀಚ್ ಆಯ್ತು. ಯಾವ ಲೆವೆಲ್ ಅಂದ್ರೆ ಈ ಲಾಸ್ಟ್ ಮಂತ್ ಹೈಯೆಸ್ಟ್ ವಾಲ್ಯೂಮ್ ಇದೆಯಲ್ಲ, ಇದು 10-12 ಹೈಯೆಸ್ಟ್ ವಾಲ್ಯೂಮ್. 10-12 ಇದು ಹೈ ಮತ್ತೆ ಲೋ, ಹೈಯೆಸ್ಟ್ ವಾಲ್ಯೂಮ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಇದು ಸಪೋರ್ಟ್ ಝೋನ್ ಆಗ್ಬೇಕಿದು ನೋಡಿ. ಪ್ರೈಸ್ ಅಲ್ಲೇ ಎಕ್ಸಾಕ್ಟ್ ಯಾಕೆ ಸಪೋರ್ಟ್ ತಗೊಂತಿದೆ ಬಿಡಲ್ಲ. ಭಾರತ್ ಏರ್ಟೆಲ್ ಟಾರ್ಗೆಟ್ ರೀಚ್ ಆಯ್ತು. ನಾನು ಇಲ್ಲೇ ಎಕ್ಸಿಟ್ ಆದೆ. ಟೆಕ್ಕಿಮ್ ಮಾತ್ರ ಬ್ಯೂಟಿಫುಲ್ ಫಾಲ್. ಟಾರ್ಗೆಟ್ ರೀಚ್ ಆಯ್ತು. ಲೋವರ್ ಲೋ ಆಗ್ಬೇಕು ಅನ್ಕೊಂಡಿದ್ದೆ, ಹೈ ವಾಲೆಟಲ್ ಆಗ್ಬೇಕು ಅಂತ ಇಲ್ಲೇ ಹೇಳಿದ್ದೆ, ಆಯ್ತು. ಸೊ ಈ ಝೋನ್ ಎಕ್ಸಿಟ್. ಅದು ಇಲ್ಲಿವರೆಗೂ ಬರೋ ಚಾನ್ಸಸ್ ಟೈಮ್ ಇದೆ, ಇನ್ನೂ ಇದೆ. ಇಲ್ಲಿವರೆಗೂ ಬರೋ ಚಾನ್ಸಸ್ ಇದೆ. ಇನ್ನು 20 ಪಾಯಿಂಟ್ ಮೂವ್ಮೆಂಟ್ ಕೊಡೋ ಚಾನ್ಸಸ್ ಇದೆ. ನೋಡೋಣ. ನಮಸ್ತೆ. ಎಸ್ ಎಲ್ ಟೆಕ್ ತುಂಬಾ ಚೆನ್ನಾಗಿ ಮೂವ್ಮೆಂಟ್ ಕೊಟ್ಟಿದೆ. ನಾನು ಅನ್ಕೊಂಡ ಟಾರ್ಗೆಟ್ಗೆ ರೀಚ್ ಆಗಿದೆ. ಬನ್ನಿ ನೋಡೋಣ. ಎಸ್ ಲೋವರ್ ಲೋ ಅಂತ ಮಾಡ್ಬೇಕಂತ ಹೇಳಿದೆ. ಸೊ ಎಕ್ಸಾಕ್ಟ್ ಈ ಲೆವೆಲ್ ಕೂಡ ಬರುತ್ತೆ ಅಂತ ಲೆವೆಲ್ ಹಾಕ್ಬಿಟ್ಟಿದ್ದೆ. ಅದೇ ಲೆವೆಲ್ ರೀಚ್ ಆಗಿದೆ. ಈ ಲೆವೆಲ್ ಹೇಳಿದ್ದೆ ಎಕ್ಸಾಕ್ಟ್ ಆ ಲೆವೆಲ್ಗೆ ರೀಚ್ ಆಗಿದೆ. ನಾಳೆನೂ ಕೂಡ ಸಜೆಷನ್ ಆಗುತ್ತೆ ಎಸ್ ಎಲ್ ಟೆಕ್. ಅದ್ ಬಿಟ್ರೆ ಇನ್ಯಾವ್ದು ಮಾಡಿದ್ದೆ ಅಂದ್ರೆ ಭಾರತಿ ಏರ್ಟೆಲ್ ಟಾರ್ಗೆಟ್ ರೀಚ್ ಆಯ್ತು. ಸಪೋರ್ಟ್ ಝೋನ್ ಹತ್ರ ಬಂತಲ್ಲ, ಅಲ್ಲಿಂದ ಸಪೋರ್ಟ್ ತಗೊಂತ. ಈ ಸಪೋರ್ಟ್ ನ ಬ್ರೇಕ್ ಮಾಡ್ಲೇ ಇಲ್ಲ. ಇದೇ ಸಪೋರ್ಟ್. ನಾಳೆ ನೋಡ್ಬೇಕು ಓಪನ್ ಎಲ್ಲ ಆಗುತ್ತೆ, ಸೆಕ್ಟರ್ ಏನ್ ಮಾಡುತ್ತೆ. ಭಾರತ್ ಏರ್ಟೆಲ್ ಸಪೋರ್ಟ್ ತಗೊಳತ್ತ ಇಲ್ಲ ರಿಜೆಕ್ಷನ್ ಆಗುತ್ತೆ. ಬಟ್ ರೇಂಜ್ ಒಳಗಂತೂ ಇದೆ. ಈ ರೇಂಜ್ ಒಳಗಂತೂ ಇದೆ. ದಿಸ್ ರೇಂಜ್, ಇದೊಂದು ರೇಂಜ್. ಈ ರೇಂಜ್ ಒಳಗಡೆ ಇದೆ. ವಾಲ್ಯೂಮ್ ಬ್ರೇಕ್ ಆಗಿದೆಯಲ್ಲ, ಪ್ರೈಸ್ ನೋಡಿ. ಇಲ್ಲೇ ಬಂತು, ಇಲ್ಲೇ ಸಪೋರ್ಟ್ ತಗೊಂತು, ಇಲ್ಲೇ ಬಂತು. ಇದನ್ನ ಬ್ರೇಕ್ ಮಾಡ್ರೆ ಮೇಲೆ ಹೋಗುತ್ತೆ, ಇದನ್ನ ಬ್ರೇಕ್ ಮಾಡ್ರೆ ಕೆಳಗೆ ಬೀಳುತ್ತೆ. ಲೆಟ್ಸ್ ಸಿ, ನೋಡೋಣ. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಾಳೆ ಮತ್ತೊಂದು ಟ್ರೇಡ್ ಒಂದಿಗೆ ಸಿಗೋಣ. ಬಾಯ್, ಟೇಕ್ ಕೇರ್.